ಇನ್ಮುಂದೆ ನಿಮ್ಮ ಫಿಂಗರ್ ಪ್ರಿಂಟ್ ಅನ್ನ ನೀವು ಕ್ಲಿಕ್ ಮಾಡಿ ಫೋನ್ ಪೇ ಮಾಡ್ಬೋದು ಯಾವುದೇ ಒಂದು ಅಂಗಡಿಗಳಲ್ಲಿ. ಸೊ ಇದೇನ್ ಅಪ್ಡೇಟ್ ಅಂತ ನೋಡೋದಾದ್ರೆ, ಫೋನ್ ಪೇ ಇದು ರೀಸೆಂಟ್ ಆಗಿ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಇನ್ಮುಂದೆ ನೀವು ಯಾವುದೇ ಒಂದು ಶಾಪ್ ಅಥವಾ ಯಾವುದೇ ಒಂದು ಬಸ್ಗಳಲ್ಲಿ ಅಥವಾ ಎಲ್ಲಿ ಹೋದ್ರೂ ಕೂಡ ನೀವು ನಿಮ್ಮ ಫೋನ್ ಪೇದಲ್ಲಿ ನಿಮ್ಮ ಫಿಂಗರ್ ಪ್ರಿಂಟ್ ಅನ್ನ ಕ್ಲಿಕ್ ಮಾಡಿಬಿಟ್ಟು ನೀವು ಫೋನ್ ಪೇ ಮಾಡ್ಬೋದಾಗಿರುತ್ತೆ. ಇದು ಒಂದು ಹೊಸ ಅಪ್ಡೇಟ್ ಆಗುತ್ತೆ ಫೋನ್ ಪೇ ಕಡೆಯಿಂದ. ಬಟ್ ಒಂದು ಕಂಡೀಷನ್ ಇದೆ, ಮಿನಿಮಮ್ ನೀವು 5,000 ಒಳಗಡೆ ಮಾತ್ರ ಈ ಒಂದು ಆಪ್ಷನ್ ಅನ್ನ ಯೂಸ್ ಮಾಡ್ಬೋದು. ಅದಕ್ಕಿಂತ ಮೋರ್ ದೆನ್ ಯೂಸ್ ಮಾಡೋಕ್ಕಾಗಲ್ಲ. ಸೊ ರೀಸನ್ ಇಷ್ಟೇ, ಚಿಕ್ಕ ಪುಟ್ಟ ಟ್ರಾನ್ಸಾಕ್ಷನ್ ಮಾಡೋದಕ್ಕೂ ಕೂಡ ನೀವು ಫೋನ್ ಪೇನ ಯೂಸ್ ಮಾಡ್ತಿದ್ರ. ಇವಾಗ ಬಸ್ಗಳಲ್ಲಿ ಆಗಿರ್ಬೋದು, ಯಾವುದೇ ಒಂದು ಶಾಪಿಂಗ್ ಮಾಲ್, ಆನ್ಲೈನ್ ಡೆಲಿವರಿ, ನಿಮ್ಮ ಸೀಕ್ರೆಟ್ ನಂಬರ್ನ ಏನು ಎಂಟರ್ ಮಾಡ್ತಿರ್ತೀರ, ಕೆಲವೊಬ್ರು ಅದನ್ನ ನೋಡ್ಬಿಡ್ತಾರೆ. ಅದಕ್ಕೋಸ್ಕರ ಇದು ನೋಡಿ ಅವ್ರಿಗೆ ಏನಾದರೂ ಪ್ರಾಬ್ಲಮ್ ಆಗ್ಬೋದು, ಅಥವಾ ಜಾಸ್ತಿ ಅಮೌಂಟನ್ನು ಇಟ್ಕೊಂಡಿರ್ತಾರಲ್ವ. ಸೊ ಈ ಥರ ಎಲ್ಲ ಒಂದು ವಿಷಯಗಳನ್ನ ಗಮನಕ್ಕೆ ಇಟ್ಕೊಂಡು ಈ ಒಂದು ಅಪ್ಡೇಟನ್ನು ತೊಗೊಂಬಂದಿದ್ದಾರೆ. ಯಾವ ಥರ ಸೆಟ್ ಮಾಡೋದಂತ ತಿಳಿಸ್ಕೊಡ್ತೀನಿ. ಸೊ ನೀವು ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ಟೆಕ್ ಅಪ್ಡೇಟ್ಸ್ಗಾಗಿ ನಿಮ್ಮ ಮೊಬೈಲಲ್ಲಿರುವಂಥ ಫೋನ್ಪೇನ ಓಪನ್ ಮಾಡಿಕೊಂಡು ಇಲ್ಲಿ ನಿಮ್ಮ ಪ್ರೊಫೈಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದರೆ ಇಲ್ಲಿ ಮ್ಯಾನೇಜ್ ಪೇಮೆಂಟ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಇದನ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದರೆ ಇಲ್ಲಿ ಬಯೋಮೆಟ್ರಿಕ್ ಪೇ ಅಂತ ಒಂದು ಆಪ್ಷನ್ ಇರುತ್ತೆ. ಇದನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಆಕ್ಟಿವೇಟ್ ನೌ ಅಂತ ಒಂದು ಆಪ್ಷನ್ ಇರುತ್ತೆ. ಇದನ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಅಗ್ರಿ ಟು ಆಕ್ಟಿವೇಟ್ ಅಂತ ಇದೆ ಅಲ್ವಾ, ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೀವು ಏನು ಸೀಕ್ರೆಟ್ ಕೋಡನ್ನು ಇಟ್ಟಿರ್ತೀರಾ ಆ ಸೀಕ್ರೆಟ್ ಕೋಡನ್ನು ಇಲ್ಲಿ ಎಂಟರ್ ಮಾಡಿ ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಇದೆ ಅಲ್ವಾ, ಇದನ್ನ ಕ್ಲಿಕ್ ಮಾಡಿದರೆ ಸೊ ನಿಮಗೆ ಫಿಂಗರ್ ಪ್ರಿಂಟ್ ಇಟ್ಟಿದ್ರೆ ನಿಮ್ಮ ಮೊಬೈಲ್ಗೆ ಆಲ್ರೆಡಿ ನೀವು ಇಲ್ಲಿ ನಿಮಗೆ ಫಿಂಗರ್ ಪ್ರಿಂಟನ್ನು ಕೇಳುತ್ತೆ. ಇಫ್ ಇನ್ ಕೇಸ್ ನೀವು ಫಿಂಗರ್ ಪ್ರಿಂಟನ್ನು ಸೆಟ್ ಮಾಡಿಲ್ಲ ಅಂದರೆ ಸೊ ನಿಮ್ಮ ಮೊಬೈಲಲ್ಲಿ ಫಿಂಗರ್ ಪ್ರಿಂಟನ್ನು ಸೆಟ್ ಮಾಡಿ. ಸೊ ನಂದಿಲ್ಲಿ ನೋಡ್ಬೋದು ನೀವು ನಾಟ್ ಅವೈಲೇಬಲ್ ಆನ್ ದಿಸ್ ಪೇಮೆಂಟ್ ಮೆಥಡ್ ಅಂತ ಬಂದಿದೆ. ಸೊ ಈ ಥರ ಬಂದಿದ್ರೆ ಇಲ್ಲಿ ಏನು ಪ್ರಾಬ್ಲಮ್ ಅಂದರೆ ಇದು ನನ್ನ ಬ್ಯಾಂಕ್ ಸೈಡಿಂದ ಈ ಥರದ ಒಂದು ಪ್ರಾಬ್ಲಮ್ ಆಗಿದೆ. ಸೊ ನನ್ನ ಒಂದು ಬ್ಯಾಂಕ್ ಅಕೌಂಟ್ಗೆ ಬಯೋಮೆಟ್ರಿಕ್ ಫಿಂಗರ್ ಪ್ರಿಂಟ್ ಸೆಟ್ ಆಗದೆ ಇರ್ಬೋದು, ಬಟ್ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಇದು ಸೆಟ್ ಆಗುತ್ತೆ. ಇಫ್ ಇನ್ ಕೇಸ್ ಆಗಿಲ್ಲ ಅಂದರೆ ಸ್ವಲ್ಪ ವೇಟ್ ಮಾಡಿ, ನಿಮಗೂ ಕೂಡ ಈ ಒಂದು ಆಪ್ಷನ್ ಸಿಗುತ್ತೆ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.